ನಿಂಗೊಂದು ವಿಷಯ ಗೊತ್ತಾ? ಬಂಗಾರಮ್ಮನ ಮಗಳನ್ನ ನನ್ನ ಹೆಂಡ್ತಿನ ನಮ್ಮ ಅತ್ತೆನ ಇಬ್ರುನುವೆ ಇವತ್ತು ಕಂಡೋರ್ ಮನೆನಾಗೆ ಕೆಲ್ಸದಳಾಗೋಗ್ಬಿಟ್ಟವ್ರೆ ಗೊತ್ತಾ? ಆ ಯಪ್ಪ ಬಂದ್ಮೇಲೆ ಎತ್ತಾಕೊಂಡು ಹೋದ ಇಬ್ರುನುವೆ. ಇನ್ಮೇಲೆ ಅವ್ರು ಇಬ್ರುನು ಮನೆ ಕೆಲಸ ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡು ಕಸ ಗುಡಿಸ್ಕೊಂಡು ಕಂಡೋರ್ ಮನೆಗೆ ಜೀತದಳ ಹಾಕೊಂಡು ಅಲ್ಲೇ ಏನೇ ಬಿದ್ದಿರ್ಬೇಕು ಗೊತ್ತಾ? ಯಾಕ್ರಿ ಸಾಲ ಫಲ ಮಾಡಿದ್ರು ಅಂತನಾ? ಅದೇ 5 ಲಕ್ಷ ರೂಪಾಯಿ ಸಾಲ ಕೊಡ್ಬೇಕಿತ್ತಂತ ಅವ್ರಿಗೆ. ಇವರು 6-10 ದಿನ ಅಂತ ಟೈಮ್ ತಗೊಂಡವ್ರೆ, ವಾಪಸ್ ಕೊಟ್ಟಿಲ್ಲ. ಏನ್ ಮಾಡಿದ್ರು ಕೊಟ್ಟಿಲ್ಲ. ಅದಕ್ಕೆ ನೀನಿಯ ಸರಿಯಾಗಿ ನೀಯ ಹೋಗುತ್ತೋ ಯಪ್ಪ ಕರ್ಕೊಂಡೋಗ್ಬಿಟ್ಟ. ನನಗಂತೂ ಎಷ್ಟು ಸಂತೋಷ ಆಗ್ತೈತೆ ಅಂದ್ರೆ ಹಾಲು ಕುಡ್ದ್ರೆ ಸಂತೋಷ ಆಗ್ತೈತೆ ನನಗಂತೂ. ಸರಿಯಾಗೈತೆ ನಮ್ಮ ಅತ್ತೆಗೂನು. ಹಂಗೆ ನನ್ನ ಹೆಂಡತಿಗೆ ಹಿಂಗೆ ಆಗ್ಬೇಕು ಸುಮ್ನಿರು. ಏನ್ ದೌಲತ್ ಮಾಡ್ಕೊಂಡು ಎಷ್ಟು ಆಟ ಆಡ್ತಾ ಇದ್ರು ಅವ್ರಿಬ್ರುನು. ರೀ, ನಮ್ ಶತ್ರುಗಳಿಗೆ ಆಗ್ಲಿ ಕಷ್ಟ ಬಂದೈತೆ ಅಂದ್ಮೇಲೆ ಹಂಗೆಲ್ಲಾನು ಅದೇನೋ ಒಂಥರಲ್ಲ, ಇದ್ ಮಾಡ್ಕೊಳಕ್ ಹೋಗ್ಬಾರ್ದು ಯಾವಾಗೂನುವೆ. ಖುಷಿ ಪಡಬಾರ್ದು. ಅವ್ರು ನಮ್ ಶತ್ರು ಆದ್ರೂ ಸರಿ, ಯಾರಾದ್ರೂ ಸರಿ, ಹಂಗೆಲ್ಲ ಮಾತಾಡೋದು ತಪ್ಪಲ್ವೇನ್ರಿ? ಲೇ ಅವ್ರೇನು ಒಸಿ ಮಾಡೋರು ನಮ್ಗೆ ಒಸಿ ಟಾರ್ಚರ್ ಕೊಟ್ಟವ್ರ? ಎಷ್ಟು ಟಾರ್ಚರ್ ಕೊಟ್ಟಿಲ್ಲ ಹೇಳೋರು ಇಬ್ರುನುವೆ. ಏನು ಒಸಿ ಕೊಟ್ಟವ್ರ ಟಾರ್ಚರ್? ಹಿಂಸೆ ಹಿಂಸೆ ಕೊಟ್ಬಿಟ್ಟವ್ರ ಅವ್ರಂತೂನುವೆ. ಅಷ್ಟು ಹಿಂಸೆ ಕೊಟ್ಟಿರ್ಬೇಕಾದ್ರೆ ನಾವ್ಯಾಕೆ ಸುಮ್ನಿರ್ಬೇಕು? ಸುಮ್ ಕೂತ್ಕೊಂಡು ನಿನ್ ಗೊತ್ತಾಗಕ್ಕಿಲ್ಲ ಆಡ್ಕೋಬೇಕು ನಾವುನುವೆ. ನೋಡು ನೀನ್ ಏನಾರ ಹೇಳು ನೀನು. ಅವ್ರು ಹೋಗಿರೋದು ನನಗಂತೂ ಬಹಳ ಖುಷಿ ಕೊಡ್ತೈತೆ. ಖುಷಿ ಅಂದ್ರೆ ಅದು ಎಷ್ಟು ಅಡ್ಕೊಳಕ್ಕಾಗ್ದಿರ ಅಂತ ಖುಷಿ ಕೊಡ್ತೈತೆ. ಯಪ್ಪ, ನೀವು ನಿಮ್ ಮೈಂಡ್ ಸೆಟ್ ಅಲ್ಲ. ಎಷ್ಟ್ ಲಕ್ಷ ಸಾಲ ಮಾಡಿದ್ರಂತೆ? 5 ಲಕ್ಷನಾ? 5 ಲಕ್ಷ ರೂಪಾಯಿ ಸಾಲ. ಅಲ್ಲಿ ನಿಮ್ಮ ಮಾವ ಅವರಲ್ಲ ಬಂಗಾರಮ್ಮನ್ ಗಂಡ, ಅವ್ರೇನಿಯ ಹೆಂಗನ ಮಾಡಿ ಬುಡ್ಸ್ಕೊಂಬಿಟ್ಟು ಬರ್ಬೋದಿತ್ತಲ್ವಾ? ಬುಡ್ಸ್ಕೊಂಬಿಟ್ಟು ಬರೋದ್ ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ? ಆಯಪ್ಪಂಗು ನಮ್ಮ ಮಾವಂಗುನು ರೋಸ್ ಹತ್ತೋಗ್ಬಿಟ್ಟು ಆಯಪ್ಪನೂ ಬಂಗಾರಮ್ಮನ ಕಾಟ ತಡ್ಕೊಳಕ್ ಆಗ್ದಿದಂಗೆ ರೋಸ್ ಹತ್ತೋಗಿ ಸಾಕಾಗಿ ಅಯ್ಯೋ ಸಾಕಪ್ಪ ಇನ್ನ ಈ ಅಮ್ಮನ್ ಸವಾಸ ಅಂತ ಹೇಳಿ ನೆನಪೇ ಇಲ್ಲ ಅನ್ನಂಗೆ ನಾಟಕ ಶುರು ಮಾಡ್ಕೊಬಿಟ್ರದು. ಹೊಸಿನೂ ನೆನಪಿಲ್ಲ ನನಗೆ ಅನ್ನೋ ಥರ ನಾಟಕ ಶುರು ಮಾಡ್ಕೊಂಡು ಅವಳನ್ನ ಉಗಿದು ಬಿಟ್ಬಿಟ್ರದು. ನೋಡು ನೀನು ಯಾಕೆ ಟೆನ್ಷನ್ ತಗತಿಯಾ? ನಡಿ ಒಳಗಡೆ ಆರಾಮಾಗಿ. ನಿನ್ನ ಎಷ್ಟಾಡ್ಕೊಂಡಿಲ್ಲ ಅವರು ನಿನ್ ಸಂದಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿನ್ನೆ ಮನೆಯಿಂದ ಈಚೆ ಕಡೆ ಕಾಕಕ್ಕೆಲ್ಲ ಮಾಡ್ಬಿಟ್ರು. ಈಗ ಅವ್ರಿಗಾಗೈತಲ್ಲ ನಾವು ಆಡ್ಕೋಬೇಕು. ಬಾ ಬಾ. ಅವ್ರು ಮಾಡೋರೆ ಅಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೂನು ವ್ಯತ್ಯಾಸನೇ ಇರಲ್ಲ, ಸರಿನಾ? ಇಬ್ರಿಗೂ ಏನ್ ವ್ಯತ್ಯಾಸ ಆಗ್ತೈತೆ? ಅವರು ಮಾಡ್ದಂಗೆ ಆಗ್ತದೆ, ನಾನು ಮಾಡ್ದಂಗೆ ಆಗ್ತೈತೆ. ಅವರು ಕೆಟ್ಟವ್ರ ಅಂದ್ಮೇಲೆ ನಾನು ಕೆಟ್ಟವ್ರಾಗಲ್ವಾ? ಇದಂತ ಮೈಂಡ್ ಸೆಟ್ ನಿಮ್ದಂತನು. ನೋಡಿ, ಹೋಗವ್ರ ಹೋದ್ರೆ ಹೋಗ್ಲಿ, ಹಂಗಂತ ಖುಷಿ ಪಡೋ ಅವಶ್ಯಕತೆ ಇಲ್ಲ, ಸರಿನಾ? ಸರಿ ಕಣಮ್ಮ, ನೀನ್ ಖುಷಿ ಪಡ್ಬೇಡ, ನಾನ್ ಬಾಳ ಖುಷಿ ಪಡ್ತೀನಿ, ಸರಿನಾ? ಸರಿ ಬಿಡು, ಏನಾದ್ರೂ ಮಾಡ್ಕ. ಅಕ್ಕ, ಅಕ್ಕ, ಓ ಬಾರೆ ನಿಮ್ಮಿ, ಬಾಬಾ ಕುಂತ್ಕ ಬಾ. ಏನೋ ಇಷ್ಟು ದೂರ ಹುಡಿಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ಯಾ ಅಕ್ಕ? ಸಿಟಿ ಕಡೆ ಹೋಗಿದ್ದೆ ಸುಮ್ಮನೆನಿಯಾ, ಓಡಾಡ್ಕೊಂಡ್ಬಿಟ್ಟು ಬರಣಿ ಹಂಗೇನಿ ಅಂತ ಸಿಟಿ ಕಡೆ ಹೋಗಿದ್ನಾ. ಹಂಗೆ ಲಾಟ್ರಿ ಚೀಟಿ ತಗೊಂಡ್ಬಿಟ್ಟು ಬಂದಿದ್ದೀನಿ. ಒಂದು ಲಾಟ್ರಿ ಚೀಟಿಯ ಏನೋ ಹೊಡೆದ್ಬಿಟ್ಟು ನನಗೆ ಲಾಭ ಆಯ್ತದೆ ಅಂತ ಹೇಳ್ಬಿಟ್ಟು. ಹಂಗೇನಿಯ ಬ್ಯಾಂಕಾಗ ಹೋಗಿ ಕೆಲಸ ಇತ್ತು. ನನ್ನ ಗಂಡ ಬ್ಯಾಂಕ್ ಹತ್ರಕ್ಕೆ ಹೋಗ್ಬೇಕು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದ ಬ್ಯಾಂಕ್ ಹತ್ರಕ್ಕೆ. ಬ್ಯಾಂಕ್ ಹತ್ರಕ್ಕೆ ಹೋಗಿ ಓಡಾಡ್ಕೊಂಡು ಪಾನಿಪುರಿ ಗೋಬಿ ತಿನ್ಕೊಂಡು ಇಬ್ರುನುವೆ ನಿಧಾನಕ್ಕೆ ಇವಾಗ ಬಂದ್ವಿ. ಹೌದಾ? ಕೂತ್ಕ, ಮತ್ ಕಾಫಿ ಏನಾದ್ರು ಮಾಡ್ಕೊಂಡ್ ಬರ್ಲಾ? ಬೇಡ ಅಕ್ಕ, ಬೇಡ ಬೇಡ ಬೇಡ, ಕಾಫಿ ಗೀಫಿ ಏನೂನು ಬೇಡ ಅಕ್ಕ. ನಿಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ, ಕೂತ್ಕ. ಹೇಳೆ ನಿಮ್ಮಿ, ಏನ್ ಇಂಪಾರ್ಟೆಂಟ್ ವಿಷಯ? ಅಂತದೇನ್ ಇಂಪಾರ್ಟೆಂಟು ಅಕ್ಕ? ಅದೇ ನಿಮ್ಮ ಮಾವವ್ರ ಮನೆಗೆ ನಿಮ್ಮ ಮಾವ ಕರ್ಕೊಂಡ್ಬಿಟ್ಟು ಬಂದು ಅವಳು ಯಾವಳನ್ನ ಇಟ್ಕೊಂಡೈತಲ್ಲ, ನೆನ್ಪೈತಾ ನಿಮ್ಗೆ? ಗೊತ್ತು, ವಾಂಟಿಂಗ್ ಕರ್ಕೊಂಡ್ ಬಂದು ಇರಿಸ್ಕೊಂಡವ್ರಲ್ಲ. ನಮ್ಮ ಮಾವ, ನಮ್ಮ ಮಾವನ ಹತ್ರ ಮಾತಾಡಿದೀನಿ. ನಮ್ಮ ಮಾವ ಏನು ಅವಳನ್ನ ತಾಳಿ ಕಟ್ಬಿಟ್ಟು ಮದುವೆ ಮಾಡ್ಕೊಂಡು ಹೆಂಡತಿ ಅಂತ ಕರ್ಕೊಂಡು ಬಂದು ಇರಿಸ್ಕೊಂಡಿಲ್ವಂತೆ. ಸುಮ್ಮನೆ ಅಷ್ಟೇನೆ, ಅಂದ್ರೆ ಏನವ್ರಿಬ್ರು ಮಧ್ಯೆ ಏನು ಸಂಬಂಧ ಇಲ್ಲ. ಸುಮ್ಮನೆ ಕರ್ಕೊಂಡು ಬಂದು ಅವರು ಕಷ್ಟಕ್ಕೆ ಹೆಲ್ಪ್ ಮಾಡೋರೆ ಅಂತ ಇವ್ರು ಸುಮ್ಮನೆ ಒಂದು ಕಷ್ಟಕ್ಕಿರಲಿ ಅಂತ ಕರ್ಕೊಂಡು ಬಂದು ಇರಿಸ್ಕೊಂಡವ್ರು ಅಷ್ಟೇ. ಹಾಗೆಲ್ಲ ಮದುವೆಗಿದ್ವಿ ಆಗಿ ತಾಳಿ ಕಟ್ಟಿ ಅವೆಲ್ಲನೂ ಏನು ಮಾಡಿಲ್ಲ. ಅಯ್ಯೋ, ತಾಳಿನ ಕಟ್ಲಿ ಹಂಗೇನ ಜೊತೆಗಿರ್ಲಿ ಅದೆಲ್ಲ ನನಗೆ ಯಾಕೆ? ಅವಳೆ ಅಂತ ಕಳ್ಳು ಕೆಲಸ ಮಾಡ್ತಿದ್ಲು ಗೊತ್ತಾ? ಕಳ್ ಕೆಲ್ಸನ? ಏನೇ ಕಳ್ ಕೆಲ್ಸ? ನೀನ್ ಹಿಂಗೆ ನಡಿಯ ಬ್ಯಾರೆ ಮನೆ ಮಾಡ್ಕೊಂಡು ಇಲ್ಲಿ ಕುಂತ್ಕ. ಬಂದವಳಲ್ಲ ಅವಳು ಯಾವಳ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅಂತ ಹೇಳ್ಬಿಟ್ಟು, ಆ ಮಿಂಚುಳ್ಳಿ ನಾನು ಹತ್ತಿದ್ನಲ್ಲ ಬಸ್ಸು, ಅದೇ ಬಸ್ ಎತ್ಕೊಂಡ್ಬಿಟ್ಟು ಬಂದ್ಲು ಕಣಕ್ಕ. ನಾನು ಬಿಡು ಇನ್ನೇನು ಮಾಮೂಲಿ ಕೆಲಸ ಪಲ್ಸ ಇರ್ತದೆ ಬಂದವಳೆ ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ದಾರಿನಾಗ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಅಪ್ಪನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ಲು. ನಾನು ತಡಿ ನೋಡೋಣ ಯಾರೋ ಅಪ್ಪನ ತಾಗ ನಿಂತ್ಕೊಂಡು ಮಾತಾಡ್ತಾವಳಲ್ಲ, ಏನು ಇಸ್ಯ ಮಾತಾಡ್ತಿರ್ಬೋದು ಅಂತ ಸುಮ್ಮನೆ ಕ್ಯೂರಿಯಾಸಿಟಿಗೆ ಹಂಗೆ ನಿಂತ್ಕೊಂಡೆ. ಅಯ್ಯೋ ಶಿವನೇ, ಒಂದು 50,000 ಲಕ್ಷ ರೂಪಾಯಿನೂ ಕಾಸು ಕೈ ಕೊಡ್ತಿದ್ಲು. ಆಯಪ್ಪ ಇಸ್ಕೊಂಡ. ಅಷ್ಟೇ ಅಲ್ಲ, 50,000 ರೂಪಾಯಿ ಕಾಸು ಕೊಟ್ಟಿದ್ದಲ್ದೆ ಏನೋ ಒಂದು ಒಡವೆ ಬಾಕ್ಸ್ ಇದ್ದಂಗಿತ್ತು. ಒಡವೆ ಬಾಕ್ಸನು ತಕ ಜೋಪಾನ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಒಬ್ಬಳೆ ಬಂದಿದ್ಲು ಕಣಕ್ಕ, ಇಲ್ಲಿಂದ ಯಾರು ಬಂದಿರಲಿಲ್ಲ, ನಿಮ್ಮ ಮಾವ ಯಾರು ಇರಲಿಲ್ಲ. ಏನೋ ಗಂಡಸ್ರು ಗೊತ್ತಾಗಲ್ವಲ್ಲ, ಒತ್ಕೊಂಡು ಹೋಗಿ ಕೊಡ್ತಾವಳೆ ಅನ್ನಿಸ್ತದೆ. ಸರಿ ಆಯಿತು ಅಂತ ನಾನು ಸುಮ್ಮನೆ ಹಂಗೆ ಬೊಗ್ ನೋಡ್ತಿದ್ದೆ. ಆ ಅಪ್ಪಂಗೆ ಕೊಟ್ಟು ಹಂಗಿಂದ ಹಂಗೇನೇ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಹಂಗಿಂದ ಹಂಗೇನೆ ಕಳಿಸ್ಕೊಟ್ಬಿಟ್ಲು. ಹೋಗು ಹೋಗು ಅಂತೇಳ್ಬಿಟ್ಟು ಕಳಿಸ್ಬಿಟ್ಲು. ಆ ಅಪ್ಪನೂ ಅತ್ತಾಗ ಹೊಂಟೋದ. ಇನ್ನು ಆಮೇಕಿಂದ ನಾನು ಬ್ಯಾಂಕ್ ಹತ್ರ ಕೆಲಸ ಇತ್ತಲ್ಲ ನನ್ನ ಗಂಡನ ಜೊತೆ. ಬ್ಯಾಂಕ್ ಹತ್ರ ಕೆಲಸ ಐತಿ ಅಂತ ಹೇಳ್ಬಿಟ್ಟು ಕೆಲಸ ಹತ್ರಕ್ಕೆ ಅಂತ ಬಂದರೆ ಈ ಮನೆಯಾಳಿನೂ ಇದ್ಲು. ಅವಳು ಯಾರಿಗೋ ಹೆಸ್ರದೇನು ಭಾಸ್ಕರ್ ಅಂತನೋ ಏನೋ ಗೊತ್ತಿಲ್ಲ, ಆ ಹೆಸ್ರುಗಣ ಒಂದು 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯಾಂಕ್ಗೆ ಅಮೌಂಟ್ ಎಲ್ಲ ಕೊಡ್ತಾಯಿದ್ಲು. ನಾನು ಕಣ್ಣಾರೆ ನೋಡಿದ್ದೀನಿ ಕಣಕ್ಕ. ಇದೇ ವಿಷಯ ನೋಡೋಣ ಅಂತ ಬಂದೆ. ನೋಡು, ನೀವು ಅತ್ತೆ ಮನೆಯಾಗಿಲ್ಲ, ಎಲ್ಲೋಗಳು ನಾಕಾಣೆ. ಇವಾಗ ಬಂದವಳೆಲ್ಲ ಯಾವಳ ಕಿತ್ತೋದಳು, ಅವಳೇನು ಸಾಚಲ್ಲ, ಎಲ್ಲ ಸರಿಯಾಗಿ ಮುಳುಗಿಸ್ತಾವಳು ನಿಮ್ಮ ಮನೆಯ. ನಾಳೆಗೆ ನಿನಗೂ ನಿನ್ನ ಮಗಂಗೂ ಕೈಗಂತೂ ಚಿಪ್ ಸಿಗೋದು ಗ್ಯಾರಂಟಿ. ಇದೇನು ನಿಮಗೆ ಹಿಂಗೆ ಹೇಳ್ತಿದ್ಯಾ? ಹೊಸ ವಿಷಯನಾ? ಅದೇನು ಹೊಸ ವಿಷಯ ಅಲ್ಲ ಕಣಮ್ಮಿ.
ಹಳೆ ವಿಷಯನೇನಿಯ. ನಾನು ಸುಮಾರು ಕಿತ ನೋಡಿದ್ದೀನಿ. ಸುಮಾರು ಮನೆಗಿರೋ ದುಡ್ಡು ಪಡ್ಡು ಎಲ್ಲ ಎತ್ಕೊಂಡೋಗಿ ಸುಮಾರು ಎಲ್ಲನೂ ದಾನ ಮಾಡೋದು. ಅದು ಯಾರು ಕೊಡ್ತಾಳೋ ಏನು ಕತೆಯೋ ಗೊತ್ತಿಲ್ಲ. ಆ ಅಪ್ಪನೂ ಕೇಳ್ತಿತ್ತು, ಮನೆನ ಕಾಸೆ ಕಾಣೆ ಆಗ್ಬಿಟ್ಟೈತೆ ಕಣ, ಹಂಗೆ ಹಿಂಗೆ ಏನು ಖರ್ಚಾಯ್ತು 4 ಕಾಣೆ ಅಂತ ಹೇಳ್ಬಿಟ್ಟು. ನಾನೇನಾರ ನಮ್ಮ ಅಪ್ಪಂಗೆ ಹೇಳಕ್ ಹೋದ್ರೆ ನಮ್ಮ ಅಪ್ಪ ಈಗ ತಾನೇ ನನ್ನ ಹತ್ರ ಚಂದಾಗಿ ಮಾತಾಡಿಸ್ತಾ ಐತೆ. ಆಮೇಕಿಂದ ಅದನ್ನೂ ಇದು ಮಾಡ್ಬಿಡ್ತದೆ ಅಂತ ಹೇಳ್ಬಿಟ್ಟು ನನಗೆ ಶಾನೆ ಬೇಜಾರಾಗಿ ಸುಮ್ಮನೆ ಹೋಗ್ಬಿಟ್ಟೆ. ಇವತ್ತಿಂದ ಅಲ್ಲ ಅವತ್ತಿಂದನೂ ಇದೆಲ್ಲ ನಡೀತಾ ಐತೆ. ಅವಳು ಮನೆಗೆ ಬಂದಿರೋಳು ಸುಮ್ಮನೆ ಇಲ್ಲ. ಅಯ್ಯಮ್ಮ ಎಲ್ಲ ನುಣ್ಣು ಬೋಳಿಸ್ತಾವಳು ನಮ್ಮ ಅಪ್ಪನ. ಇವಾಗ ನಮ್ಮ ಅಪ್ಪನೇ ಕೃಷ್ಣಪ್ಪನ ಹತ್ರ ಒಂದು 2 ಲಕ್ಷ ಸಾಲ ಇದ್ರೆ ಕೊಡ್ತೀಯಾ, ಜಮೀನೆಲ್ಲ ಮಾರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಲಕ್ಷ ಸಾಲ ಇದ್ರೆ ಕೊಡು ಅಂತ ಕೇಳ್ತಿತ್ತಂತೆ. ನನಗೆ ಅಲ್ಲ ಕಣಪ್ಪ, ಏನು ಕಮ್ಮಿ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಿದ್ರು. ನಾನು ಅದಕ್ಕೆ ಗೊತ್ತಿಲ್ಲಣ್ಣ ಅಂತ ಸುಮ್ಮನೆ ಬಂದೆ. ಇಲ್ಲ ಕಣಮ್ಮಿ ಗೌರಿ, ಬೇಜಾನ್ ಅವಳು ಎತ್ಬಿಟ್ಟವಳು ದುಡ್ಡೆಲ್ಲನೂ. ರೀ, ಎಲ್ಲ ಗೊತ್ತಿದ್ರು ನೀವ್ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಅವಳು ದುಡ್ಡೆ ತಗಂಟನುವೆ ಕ್ಯಾಕಸ್ ಮಕ್ಕಳಿಗೆ ಬೇಕು ತಾನೆ? ಅಲ್ಲ, ನೀವು ಹೋಗ್ಬಿಟ್ಟು ಅವಳನ್ನ ಗ್ರಾಚಾರ ಬಿಡಿಸ್ಬಿಟ್ಟು ಕಳಿಸ್ಬೇಕು ತಾನೆ? ನಮ್ಮ ಅಪ್ಪನ ತಲೆ ಚೆನ್ನಾಗಿ ನೈಸ್ ಮಾಡ್ಬಿಟ್ಟವಳು ನಮ್ಮ ಅಪ್ಪನ ತಲೆನ. ನಮ್ಮ ಅಪ್ಪಂಗೆ ಏನು ಹೇಳಿದ್ರು ಅವಳ ಬಗ್ಗೆ ನಂಬೋದೇ ಇಲ್ಲ. ಇಲ್ಲ ಅಪ್ಪ ದುಡ್ಡೆಲ್ಲ ಎತ್ಕೊಂಡೋಗೋಳು ಮಾಡವಳೆ ಅಂದ್ರೂ ನಾನು ಎಷ್ಟು ಹೇಳು, ನೀನು ಏನು ಹೇಳು, ನಮ್ಮಪ್ಪ ಏನು ನಂಬಲ್ಲ. ಏನು ಮಾಡೋದು? ಅಕ್ಕ, ನೀನ್ ಹಿಂಗೆ ಅದೇನಂತಾರ ನ್ಯಾಯ ನೀತಿ ಧರ್ಮ ಅಂತ ಈ ಮನೆ ಕೂತ್ಕೊಂಡ್ರೆ ಅಲ್ಲಿ ಇದೇ ಕೆಲಸನೇ ಆಗೋದು. ಹೋಗೋಗು. ನನಗೇನ ನಿನ್ನಷ್ಟು ದುಡ್ಡು ಇದ್ರೆ ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ದೆ. ನೀನಂತೂ ಎಲ್ಲ ಹಾಳು ಮಾಡ್ಕೊಂಡು ಬೆಂಕಿ ಇಕ್ಕತ್ತಾ ಇದೆಯಾ. ನಿನಗಿನ್ನ ನಾನೇ ಬುದ್ಧಿವಂತೆ ಅಂತ ಅನ್ನಿಸ್ತತೆ. ಎಲ್ಲ ಕಳ್ಕೊಂಡು ಕುಂತಿದ್ಯಾ. ಪಾಪ ಬಾವನ ಹತ್ರ ಹಸು ಮೇಸಿಸ್ಕೊಂಡು ದನ ಮೇಸಿಸ್ಕೊಂಡು ದುಡಿಸ್ಕೊತಾ ಇದೆಯಾ. ಅಲ್ಲಿ ನೋಡಿದ್ರೆ ಅವಳು ಯಾವಳು ಬಿಟ್ಟಿ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಯಾರಿಗೋ ಕೊಟ್ಟು ಮಜಾ ಮಾಡ್ತಾವಳೆ ಅಲ್ವಾ? ಕಷ್ಟ ಪಡಬೇಕು. ಹಂಗಂತ ನಮ್ಮ ಹತ್ರ ಇರೋ ದುಡ್ಡು ಓದ್ತಾ ಇದ್ರು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹೋಗಕ್ಕ, ನಿನ್ನ ಜಾಗದಾಗ ನಾನಿದ್ರೆ ನಡಮೂರ್ತ್ ಕೈ ಕೊಟ್ಬಿಡ್ತಿದ್ದೆ ಅವಳಿಗೆ. ಏನು ಮಾಡ್ತೀಯ? ನನ್ನ ಮನೆ ಅಲ್ಲ ನಿನ್ನ ಮನೆ ತಾನೇ. ಅನುಭವಿಸ್ಬೇಕಾಯ್ತದ ನೀನೇನೆ. ನನ್ನ ಮಾತು ಕೇಳಿ ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡು. ಏನೋ ಮೋಡಿ ಮಾಡ್ಬಿಟ್ಟವಳೆ ನಿಮ್ಮ ಮಾವಂಗವಳು. ತಾಳಿ ಕಟ್ಟಿಲ್ದಂಗಿರ್ಬೋದು, ಏನು ಇರ್ಬೋದು. ಆದರೆ ಏನು ಮೋಡಿ ಮಾಡೋಳೆ ಯಾರಿಗೆ ಗೊತ್ತು? ವಿಚಾರ ಮಾಡ್ಬಿಟ್ಟು ನೋಡಿ. ಇವ್ರು ನನಗೆ ಮೊದಲೇ ಹೇಳ್ಬೇಕಿತ್ತು. ಹೇಳ್ದಿದ್ದಂಗೆ ಇವಾಗ ಹೇಳಿದ್ರೆ, ಮೊದಲೇ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಏನೋ ಒಂದು ಬುದ್ಧಿ ಕಲಿಸ್ತಿದ್ದೆ. ಇಷ್ಟೊಂದು ಒಡವೆ ದುಡ್ಡು ಎಲ್ಲ ಹೋದ್ಮೇಲೆ ಏನಕ್ಕೆ ಇದು ಮಾಡ್ಬೇಕಿತ್ತು ನಾನು? ನಮ್ಮ ಮಾವ ಯಾರ ಮಾತು ಕೇಳಿಲ್ಲ ಅಂದ್ರೆ ನನ್ನ ಮಾತಂತೂ ಕೇಳ್ತಾರೆ. ನಮ್ಮ ಮಾವನ ಹತ್ರ ಮಾತಾಡಬೇಕು. ಇಲ್ಲಾಂದ್ರೆ ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಲೇಬೇಕು. ನಾನು ಮನೆಗೆ ಹೋದ್ರು ಹೆಂಗ್ ಮಾತಾಡಿಸ್ತಾಳೆ ಗೊತ್ತಾ? ಯಾಕೆ ಬಂದೋ ಇವನು ನಂಗೆ ಮೂತಿ ತಿರುಗಿಸ್ಬಿಟ್ಟು ಮಾತಾಡ್ತಾಳೆ. ಏನವ್ರ ಅಪ್ಪಂದು ಅನ್ಕೊಂಬಿಟ್ಟವಳ ಮನೆನ? ಇಷ್ಟು ದಿನ ಅವಳಲ್ಲಿ ಇರೋದೇನೇ ಹೆಚ್ಚು. ನಾನೇನೋ ಮಾವ ಬಿಡು ಕರ್ಕೊಂಬಿಟ್ಟು ಬಂದು ಫ್ರೆಂಡ್ ಅಂತ ಇಟ್ಕೊಂಡವ್ರೆ. 3 ಜನ ಏನಾರು ಅನ್ಕೊಳ್ಳಿ, ಮಾವ ಖುಷಿಯಾಗೈತಲ್ಲ ಸಾಕ್ಬಿಡು ಅಂತ ನಾನು ಸುಮ್ಮನೆ ಇದ್ರೆ ಇವಳು ಇಲ್ದಿರೋ ಆಟಗಳೆಲ್ಲ ನನಗೆ ಆಡ್ತಾವಳ ಕಿತ್ತೋದಳು. ನೀವು ಮನೆಗೋದ್ರೆ ಮನೆಗೋದ್ರೆ ಮೂತಿ ತಿರುಗಿಸಂತದೇನೈತೆ? ನಿಮ್ಗೇನ್ರಿ ಬಾಯಿಗೇನಾರ ನೀವೇನು ತುರಿಕೊಂಡಿದ್ರ? ಹೇಳ್ಬೇಕಿತ್ತು ತಾನೇ ನೀವು? ಲೇ, ನಿನ್ನ ಹತ್ರ ಹೇಳ್ಬಿಟ್ಟು ನಾನೇನ್ ಮಾಡ್ಲೇಳು? ಅಲ್ಲಿ ಆಗೋದೆಲ್ಲ ಆಗೋಗ್ಬಿಟ್ಟೈತಿ. ಇನ್ನೇನಂತ ಹೇಳಿ ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ನೀನು ಯಾಕೆ ಇವಳು ಇರಿಸ್ಕೊಂಡಿದ್ದೆ ಈಚೆ ಕಡೆ ಕಳಿಸು ಅಂತ ಹೇಳಕ್ಕಾಯ್ತದ? ನೀನೇ ಯೋಚನೆ ಮಾಡು. ಹಂಗೆ ಹೇಳಿದ್ರೆ ಎಷ್ಟು ಚೀಪಾಗಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ನೋಡೆ, ನನ್ಗೆ ಆ ಮನೆ ಬಗ್ಗೆ ಏನು ಆಸೆ ಇಲ್ಲ. ಕಷ್ಟಪಟ್ಟು ದುಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಇದೀವಲ್ಲ, ಇದು ಬಿಡೋಣ ಬಿಡು. ನಮ್ಮಪ್ಪ ಕಳಿಯೋದೆಲ್ಲ ಕಳೆದು ಬಿಡ್ಲಿ, ಇನ್ನೇನು ಮಾಡೋಣ? ಅಲ್ಲರಿ, ಮತ್ತೆ ಈ ಸಂಪತ್ಗೆ ನಿಮ್ಮಮ್ಮ ಬಂಗಾರಮ್ಮನ ಯಾಕೆ ಮನೆಯಿಂದ ಈಚೆ ಕಡೆ ಹಾಕ್ಬೇಕಿತ್ತು? ಬಂಗಾರಮ್ಮನೆ ತಿಂದು ಮುಗಿಸ್ಲಿ ಅಂತ ನೀವು ಸುಮ್ಮನೆ ಇರ್ಬೋದಿತ್ತಲ್ಲ. ಈಗ ಅವಳ ಬಂದು ತಿನ್ಬೋದಂತೆ, ಬಂಗಾರಮ್ಮ ತಿನ್ನಬಾರ್ದಾಗಿತ್ತ ನಿಮ್ಮಮ್ಮ? ಇನ್ನೇನು ಅವಳಿಗೂ ಈ ಅಮ್ಮಗೂ ಇನ್ನೇನು ವ್ಯತ್ಯಾಸ ಆಯಿತು? ನೀವು ಕೂತ್ಕೊಳ್ಳಿ. ನಮ್ಮ ಒಡವೆನ ಇನ್ನೊಬ್ರು ತಿಂತಾವ್ರೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋ ಅಂತದಿದ್ದು ನಾನಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಇದಕ್ಕೊಳ್ಳೆ ಪ್ಲಾನ್ ಮಾಡಿ ಸರ್ವ್ ಮಾಡ್ತೀನಿ. ಅವಳನ್ನ ನೋಡ್ತಾ ಇರಿ. ಅಕ್ಕ, ಬಾವುದ ಮಾತು ಕೇಳಬೇಡ. ದುಡ್ಡು 10 ರೂಪಾಯಿನೂ ಎಷ್ಟು ಕಷ್ಟ ಅಂತ ಗೊತ್ತು. ಅಂಥದ್ರಾಗ ಅವಳು 50,000 ಲಕ್ಷ ಎಲ್ಲ ತೆಗೆದು ದಾನ ಮಾಡ್ತಾವಳೆ ಅಂದರೆ ನೀನು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀಯಕ್ಕ? ಬೇಡ ಕಣಕ್ಕ. ಬುಡ್ಬೇಡ ಹಾಕೊಂಡು ರುಬ್ಬೋಳನ್ನ ತಗೊಂಡು ಸುಮ್ಮನೆ ನೆನೆಯ. ನಿನ್ಗೆ ಬರೋ ದಿನಕ್ಕೆ ಬೇಡ ಅಂದರೆ ಹೇಳಿ, ನನಗೆ ಕೊಡಿ. ನಾನು ಡೂಪ್ಲೆಕ್ಸ್ ಮನೆ ಕಟ್ಕೊತೀನಿ. ಆಯಮ್ಮ ಎತ್ಕೊಂಡೋಗಿರೋ ಕಾಸಿಗೆ ನನ್ನ ತಾಗಿದ್ದೀರ ನಾನೇ ಡೂಪ್ಲೆಕ್ಸ್ ಮನೆ ಕಟ್ಕೊತಾ ಇರಲಿಲ್ವಾ? ಯೋಚನೆ ಮಾಡಿ. ಈಗ ಗೊತ್ತಾಯ್ತಲ್ಲ, ಬಿಡು. ಇನ್ನೇನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮುಳ್ಳಿಂದನೇ ತೆಗಿಬೇಕು. ನಾವು ಹೋದ್ರೆ ಮೂತಿ ತಿರುಗಿಸ್ತಾಳ. ನಾನೆಂದು ಹೋಗಿಲ್ವಲ್ಲ ಮನೆಗೆ, ಅದಕ್ಕೆ ನನಗೆ ಗೊತ್ತಿಲ್ಲ. ನಾನು ಮುಂದೆ ಏನೋ ಮೂತಿ ತಿರುಗಿಸಿದ್ರೆ ಮೂತಿನ ಹಂಗೆ ತಿರುಗಿಸೋ ಪರ್ಮನೆಂಟಾಗಿ ತಿರುಗಿಸ್ಬಿಡ್ತಾ ಇದ್ದೆ. ನೋಡೋಣ ಇರು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಏನು ಪ್ಲಾನ್ ಮಾಡೋದು? ಆದ್ರೆ ನಮ್ಮ ಅಪ್ಪಂಗೆ ಬೇಜಾರಾಗೋ ಥರ ಮಾತ್ರ ಏನು ಮಾಡಬೇಡ. ಇವ್ರು ಬಂದ್ಬಿಟ್ರೆ ಹೇಳಕ್ ನಂದೆಲಿಕ್ಲಿ ಅಂತ. ನೀವು ಸುಮ್ಕಿರೋದು ಕಲ್ತ್ಕೊಳ್ಳಿ. ನಾನು ಯಾಕೆ ಹೇಳಿ? ಏನು ಮಾಡೋದು ಇದಕ್ಕೆ? ನಿಮ್ಮಿ, ನೀನೇನಾರ ಐಡಿಯಾ ಇದ್ರೆ ಹೇಳು. ಇಬ್ರು ಕುತ್ಕೊಂಡು ಯೋಚನೆ ಮಾಡಿ ಏನಾರ ಒಂದು ವ್ಯವಸ್ಥೆ ಮಾಡೋಣ. ಐತೆ ಕಣಕ್ಕ ಐಡಿಯಾ, ಇಲ್ದಂಗಿರ್ತದ. ಹೇಳ್ತೀನಿ, ಹಂಗೆ ನೀ ಮಾಡು. ನೀನು ಮಾಡೋಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಕಣಮಿ, ನೀನು ಹೇಳು. ಏನಾರ ಐಡಿಯಾ ಇದ್ರೆ ಹೇಳು, ಅದನ್ನೇ ನಾನು ಮಾಡ್ತೀನಿ.